heat, forever on fire. ಸರ್ ನಾನು ಹೇಳೋದು ಈಗ ಕೃಷ್ಣ ಬೈರೇಗೌಡರು ಮಾಡಿದ್ರು ಅಂತನೋ ನಾನು ನಿಮ್ಮ ಯಾರ ಮೇಲೆ ವೈಯಕ್ತಿಕ ಆಪಾದನೆ ಮಾಡಲಿಲ್ಲಲ್ಲ. ವೈಯಕ್ತಿಕವಾಗಿ ಎಲ್ಲೂ ಆಪಾದನೆ ಮಾಡಲಿಲ್ಲ. ನಮ್ಮ ಕಾಳಜಿ ಏನು ಅಂದರೆ ಈ ದಲಿತರ ಹಣ ಲೂಟಿ ಹೊಡೆದಿದೆಯಲ್ಲ ಇದು ಹೊರಗೆ ಬರಬೇಕು ಅಂತ. ಯಾರೋ ಪಾಪದ ಜನರ ಬದುಕನ್ನು ಕಟ್ಟಲಿಕ್ಕೋಸ್ಕರ ಜನರ ತೆರಿಗೆ ಹಣ ನಾವು ಮೀಸಲಾಗಿಟ್ಟಿದ್ದೀವಲ್ಲ ಅದು ಅವ್ರಿಗೆ ಸಲ್ಲಬೇಕು. ಅದು ಯಾರ್ದೋ ಪಾಲಾಗಬಾರ್ದು ಅಂತ ಹೇಳಿ ನಮ್ಮೆಲ್ಲರದು ಕಾಳಜಿ. ಅಧ್ಯಕ್ಷರೇ ಒಂದು ನಿಮಿಷ ಸರ್, ಸಾಹೇಬ್ರು ಇಡಿ ಹೇಳಿದ್ರು ಅಂತ ಹೇಳಿದ್ರು, ಅದಕ್ಕೆ ರಿಮಾಂಡಲ್ಲಿ ಹೋಗಿದೆ ಅಂತ. ಇದೇ ಇಡಿ ಹೇಮಂತ್ ಸೊರೇನ್ ವಿಚಾರದಲ್ಲಿ, ಹೇಮಂತ್ ಸೊರೇನ್ ಅವ್ರ ಸರ್ ನಾನು ಹೇಳಿರಲಿಲ್ಲ ಚೀಫ್ ಮಿನಿಸ್ಟರ್ಗೆ ಕರ್ನಾಟಕ ರಾಜ್ಯ ಬಗ್ಗೆ ಮಾತಾಡಿ ಯಾಕೆಲ್ಲ ಹೋಗ್ತಿದ್ದೀರಾ? ಯಾಕೆಲ್ಲ ಹೋಗ್ತಿದ್ದೀರಾ? ಕರ್ನಾಟಕ ರಾಜ್ಯದ ಬಗ್ಗೆ ಮಾತಾಡಿ. ಯಾಕೆ ಇವ್ರ ಕಂಟ್ರೋಲ್ ಅಲ್ಲ, ದಲಿತರ ಹಣದ ಬಗ್ಗೆ ಮಾತಾಡಿ. ದಲಿತರ ಬಗ್ಗೆ ಮಾತಾಡಿ. ದಲಿತರ ಬಗ್ಗೆ ಮಾತಾಡಿ ದಯವಿಟ್ಟು. ಕೊಟ್ಟಿದ್ದಾರೆ ಅಂತ ಹೇಳಿದೀರಾ? ದಲಿತರ ಬಗ್ಗೆ ಮುಖ್ಯಮಂತ್ರಿ ಮೇಲೂ ಕೊಟ್ಟಿದ್ರು, ಏನಾಯ್ತು? ಹೌದಪ್ಪ, ಸುಪ್ರೀಂ ಕೋರ್ಟ್ ಅವರು ಚೀಮಾರಿ ಹಾಕಿದ್ದಾರೆ. ನೀವು ಕೇಂದ್ರ ಸರ್ಕಾರದ ಮೇಲೆ, ಇಡಿ ಮೇಲೆ ಮಾನ್ಯ ಆಚೆ ಬಂದಿದ್ದಾರೆ. ಮಾನ್ಯ ಪ್ರಿಯಾಂಕ್ ಖರ್ಗೆ ದಲಿತರ ಬಗ್ಗೆ ಮಾತಾಡಿ. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ದಲಿತರ ಹಣ ಲೂಟಿ ಆಗಿದೆ ಅಂತ ನಾವು ಈ ರೀತಿ ಟೀಕೆ ಮಾಡಿದಾಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾಕೆ ಸಿಟ್ಟು ಬರ್ಬೇಕು ಹೇಳಿ? ಉಳಿದವರಿಗೆಲ್ಲ ಸಿಟ್ಟು ಬರಲಿ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಸಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಕಾಂಗ್ರೆಸ್ ಪಕ್ಷದ ದಲಿತ ನಾಯಕರು ಅಭಿವೃದ್ಧಿ ನಿಗಮದಲ್ಲಿ ಲೂಟಿ ಹೊಡೆದಾಗ ಈ ಸಿಟ್ ಎಲ್ಲಾಗಿತ್ತು. ದಲಿತ ಸಪೋರ್ಟ್ ಮಾಡಬೇಕು. ಯೋಜನೆ ಆಗಿಲ್ಲ, ಹಾಕಿ ಜೈಲಿಗೆ ಮಾಡ್ಬೇಕು ನೀವು. 1 ಕೋಟಿ ರೂಪಾಯಿ ಹಗರಣ ಮಾಡಿದಾಗ ಪ್ರಿಯಾಂಕಾ ಖರ್ಗೆ ಅವರು ಸಪೋರ್ಟ್ ಮಾಡಬೇಕು. ವಿಚಾರದಲ್ಲಿ ಸಪೋರ್ಟ್ ಮಾಡಬೇಕು. ಪ್ರಿಯಾಂಕಾ ಖರ್ಗೆ ಅವರು ಏನಕ್ಕೆ ಕೂಗಾಟ ದಲಿತರ ಬಗ್ಗೆ ಕೇಳಿದ್ರೆ ನಿಮಗೆ ಸಿಟ್ಟು ಬರುತ್ತಾ? ನೀವು ಜಸ್ಟಿಫೈ ಮಾಡ್ಕೊತಾ ಇದ್ದೀರಾ? ಮಾನ್ಯ ಅಧ್ಯಕ್ಷರೇ, ಅನಂತಕುಮಾರ್ ಹೆಗಡೆ ಅವರು ಈಗ ಮಂತ್ರಿ ಇರುವ ಕೇಂದ್ರದಲ್ಲಿ ಈಗ ನಾನು ಹೇಳ್ತೀನಿ ದಲಿತರ ಬಗ್ಗೆ ನೀವು ಮಾಡ್ತೀರಿ, ನಿಮ್ಮ ಬಗ್ಗೆ ಹೇಳಲಿಲ್ಲ ನಾವು. ಅನಂತಕುಮಾರ್ ಹೆಗಡೆ ಅವರು ಈಗ ನೇರವಾಗಿ ಮಂತ್ರಿಯಾಗಿ ಈಗ